ಇಳೆ ಅಂದರೆ ಮಹಿಳೆ, ಇಳೆ ಅಂದರೆ ಮಹಿಳೆ, ಜೀವದ ಹೂವರಳಿಸುವ ಹೂವು, ಜೀವದ ಹೂವರಳಿಸುವ ಹೂವು, ಕರುಳುಣಿಸುವ ಗೆಲುವು, ಕರುಳುಣಿಸುವ ಗೆಲುವು, ಸ್ತ್ರೀ ನೆಲದ ಒಲವು ಚೆಲುವು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಬಯಲ ಹಸಿರ ನಗಿಸಿದಾಕೆ, ಬಯಲ ಹಸಿರ. ಎಲ್ಲರ ಮನೆಗಳೊಳಗ ಹೆಣ್ಮಕ್ಳ ಮನೆ ಕೆಲಸ ಮುಗಿದಂದ್ರೆ ಖಾಲಿ ಇರುವಂಥ ಟೈಮ್ದಲ್ಲಿ ತಮ್ಮ ಉದ್ಯೋಗ ಅಂದ್ರೆ ಯಾವುದೇ ರೀತಿ ಇರ್ಬೋದು, ಇಲ್ಲೆಲ್ಲ ನೀವು ನೋಡಿರಿ ಅವರು ಗೃಹೋಪಯೋಗಿ ವಸ್ತುಗಳನ್ನು ತಯಾರು ಮಾಡುವಂಥ ನಿಟ್ಟಿನೊಳಗೆ. ಯಾಕಂದ್ರೆ ಮಹಿಳೆ ಯಾವಾಗೂ ಆಕಿ ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರಗಳು ಇಂಥ ಒಂದು ಮಹಿಳಾ ಒಕ್ಕೂಟಗಳನ್ನು ರಚನೆ ಮಾಡಿ ಸಾರ್ವಜನಿಕ ದಿನನಿತ್ಯ ಜೀವನಕ್ಕೆ ಬೇಕಾಗುವಂಥ ವಸ್ತುಗಳನ್ನ ತಯಾರು ಮಾಡಿ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬರುವಂಥ ಲಾಭಾಂಶವನ್ನು ತಾವೆಲ್ಲ ಹಂಚಿಕೊಳ್ಳುವಂಥ ಒಂದು ಒಕ್ಕೂಟದಲ್ಲಿ ವ್ಯವಸ್ಥೆ ಇದೆ. ಯಾಕಂದ್ರೆ ಮಹಿಳೆ ಯಾವಾಗೂ ಅಬಲೆ ಆಗಬಾರ್ದು, ಸಬಲೆ ಆಗಿರ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇಂಥವನ್ನೆಲ್ಲ ಒಕ್ಕೂಟದಲ್ಲಿ ಅಕ್ಷರಸ್ಥರಾಗಬೇಕು, ಕುಟುಂಬದ ಜವಾಬ್ದಾರಿ ತಗೋಬೇಕು. ಕುಟುಂಬ ನಿರ್ವಹಣೆಯನ್ನು ಮಾಡಿದಾಗ ನಿಜವಾಗಿಯೂ ಆ ಮನೆಯ ಆರ್ಥಿಕತೆಯಿಂದ ಸದೃಢ ಆಕೈತಿ ಅನ್ನುವಂಥ ಮಾತು ಅನೇಕ ಸಭೆ ಸಮಾರಂಭಗಳಲ್ಲಿ ತಾವೆಲ್ಲ ಅವರು ಹೇಳಿದ್ದಂತೆ ಮಹಿಳಾ ಒಕ್ಕೂಟದವ್ರಿಗೆ ತುಲ್ಗೋಳದಲ್ಲಿ ಒಂದು ಕಟ್ಟಡ ಬೇಕಾಗಿತ್ತು. 2-3 ವರ್ಷದಿಂದ ಸ್ಥಳೀಯ ಶಾಸಕರಿಗೆ ಸನ್ಮಾನ್ಯ ಸರ್ವೋತ್ತಮ ಜಾರಕಿಹೊಳಿ ಅವರಿಗೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳಾ ಸಂಘದವರು ಒತ್ತಡ ಮಾಡಿದ್ರು, ಅವ್ರಿಗೆಲ್ಲ ನಮಗೊಂದು ಕಟ್ಟಡ ಮಾಡೇ ಕೊಡ್ರಿ ಅಂತೇಳಿ. ಗ್ರಾಮ ಪಂಚಾಯಿತಿಯಿಂದ ಅದಕ್ಕೆ ಸ್ಥಳವನ್ನು ನಿಗದಿ ಮಾಡಿ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಕಟ್ಟಡವನ್ನು ಕಟ್ಟಿ ಅದನ್ನು ಲೋಕಾರ್ಪಣೆಯನ್ನು ಮಾಡಿದ್ರು ಮನೆ. ಅದರದೆಲ್ಲ ಅಂತ ದೊಡ್ಡ ಒಂದು 15-20 ಲಕ್ಷ ರೂಪಾಯಿ ಕಟ್ಟಡ ಮಾಡಿದ್ದೆ. ಹತ್ತಕ್ಕಪ್ಪ ಅಂತಂದ್ರೆ
ಅದೆಲ್ಲ ಮಹಿಳೆಯರು ಒಂದು ಕಡೆ ಸೇರಿ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಹಿಳಾ ಸಂಘದ ಮುಖಾಂತರ ಮಾಡಾಕ ಅವ್ರ ಸಂಘಗಳ ಆರ್ಥಿಕ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸ್ಕೊಳ್ಳಾಕ ಅವ್ರಿಗೊಂದು ವ್ಯವಸ್ಥೆ ಬೇಕು ಅನ್ನೋ ಉದ್ದೇಶದಿಂದ ಶಾಸಕರು ಅದನ್ನ ಮಹಿಳಾ ಒಕ್ಕೂಟಕ್ಕೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡಿ ಈ ಇನ್ನು ತಾವೇನು ಯೋಜನೆ ಹಾಕೊಂಡಿವ್ರಿ ಈ ಮಾರಾಟ ಸಂಖ್ಯೆ ಆಗಿರ್ಬೋದು ಇವೆಲ್ಲ ಮುಗಿಸಿ ಇನ್ನೂ ಒಂದು ಹೆಜ್ಜೆ ಹೋಗಿ ಈಗ ಹೆಂಗ್ ಬೆಳಗಾವದಾಗ ಒಂದು ಅಕ್ಕ ಕಥೆ ಆಗೈತಿ ಅಂಥದ್ದೊಂದು ನೀವು ಯಾರ ಮಾಡಕ್ ಮುಂದೆ ಬಂದ್ರೆ ನಮ್ಮ ಪಂಚಾಯತಿ ವತಿಯಿಂದ ನಾವು ಎಲ್ಲರೂ 16 ಜನ ಸದಸ್ಯರು ಕೂಡ್ಕೊಂಡು ತಮಗೊಂದು ಜಾಗವನ್ನು ತೋರಿಸಿ ಅಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾನೆ ಇವತ್ತು ವೇದಿಕೆ ಮುಖಾಂತರ ತಿಳಿಸ್ತೀನಿ ತಮಗೆ. ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಒಳ್ಳೆಯ ಕಾರ್ಯಕ್ರಮ. ವಿಶೇಷವಾಗಿ ನಾವು ಯಾಕಂದರೆ ಎಲ್ಲರೂ ನಮ್ಮ ಮನೆಗಳಲ್ಲಿ ನೋಡಿದಾಗ ಬಹುತೇಕ ಒಂದು ಮನೆಯ ಜವಾಬ್ದಾರಿ 100ರಲ್ಲಿ 90% ಮನೆಯ ಮಹಿಳೆಯರೇ ನಿಭಾಯಿಸ್ತಾರೆ. ತಮ್ಮ ಸಂಘಗಳನ್ನು ನಡೆಸೋ ಜೊತೆಗೆ ತಮ್ಮ ಒಂದು ಕುಟುಂಬದ ಆರ್ಥಿಕ ಒಂದು ಏನು ಶಕ್ತಿಯಾಗಿ ತಾವು ಮುಂದುವರಿಬೇಕು. ಇವತ್ತು ನಾವು ಯಾವುದೇ ಉದ್ಯೋಗವನ್ನು ಮಾಡಬೇಕಂದ್ರೆ ಮಾರ್ಕೆಟಿಂಗ್ ಮಾಡಬೇಕು, ತಮ್ಮ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇರಬೇಕು, ಸಾಕಷ್ಟು ಕೆಲಸ ಕಾರ್ಯಗಳಿರ್ತಾವೆ. ಸೊ ಅಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ಇಲಾಖೆಯವರು ಸಾಕಷ್ಟು ತಮಗೆ ಒಂದು ಗೈಡ್ ಮಾಡ್ತಾ ಇದ್ದಾರೆ, ತಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸದುಪಯೋಗ ತಾವೆಲ್ಲರೂ ಕೂಡ ಪಡ್ಕೋಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಬಹುತೇಕ ಹೋದ ವರ್ಷ ನಾವು ಆ ಒಂದು ಕಟ್ಟಡ ಕೂಡ ಉದ್ಘಾಟನೆ ಮಾಡಿದ್ವಿ. ಏನು ತಾಯಂದಿರಿದ್ದಾರೆ ಅವ್ರಿಗೆ ಇನ್ನಷ್ಟು ಕೂಡ ತಾವು ಏನು ಒಂದು ಸೆಮಿನಾರ್ಗಳಾಗಿರ್ಬೋದು, ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಎಜುಕೇಟ್ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು.